ಸೊ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಈ ಚಾಕ್ಲೇಟ್ ಬಾಕ್ಸ್ನ ಹೇಗೆ ಪ್ರಿಪೇರ್ ಮಾಡಿದೆ ಅಂತ ತೋರಿಸಿದ್ದೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಅವಳಿಗೆ ಇದನ್ನ ಸರ್ಪ್ರೈಸಾಗಿ ಪ್ರೆಸೆಂಟ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ, ಬಟ್ ನೋಡೋಣ ಅವಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಮಲ್ನಾಡ್ ಅಂತ, ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ನಮ್ಮನ್ನ ಫಾಲೋ ಮಾಡಿ. ಗಿಫ್ಟ್ ರೆಡಿಯಾಗಿದೆ, ಬಟ್ ಇದೇನಿದು ಇನ್ನೊಂದು ಗಿಫ್ಟಾ? ಏನಿದೆ? ಐ ಹೋಪ್ ಶಿ ಲೈಕ್ಸ್ ಇಟ್, ಬಟ್ ಲೆಟ್ಸ್ ಸಿ. ನಾನು ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಜಗಳ ಆಡ್ಕೊಂಡು 4-5 ಡೇಸಿಂದ ಇಬ್ಬರು ಮಾತಾಡಿಸ್ತಾ ಇಲ್ಲ. ನನಗಂತೂ ಇರೋಕ್ಕಾಗ್ತಿಲ್ಲ. ಅವಳು ಮಾತಾಡಿಸ್ದೆ, ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದೇ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ನೆನೆಸ್ಕೊಂಡ್ರೆ. ನೋಡೋಣ. ಅವಳಿಗೆ ಆಫೀಸಿಂದ ಬಂದಿದ್ದಾಳೆ, ಅವಳನ್ನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ವಿಶ್ ಮಿ ಲಕ್. ಯಪ್ಪ, ಕರ್ಕೊಂಬಂದೆ. ಬೈಕಲ್ಲಿ 100 ಮೈಲಿ ದೂರ ಕೂರ್ತಾಳೆ ಹಿಂದೆ. ಶಿವ ದೇವರೇ, ನೋಡೋಣ. ಐ ಆಮ್ ಎಕ್ಸೈಟೆಡ್. ಸೊ ಈ ಹುಡುಗಿರಿಗೆ ಏನು ಕೊಡಿಸಿದ್ರು ಸೀರೆ ಮೇಲಿನ ವ್ಯಾಮೋಹ ಮಾತ್ರ ಹೋಗಲ್ಲ ನೋಡಿ. ಸೀರೆನಾ ಅಂತ ಕೇಳ್ತಾಳೆ. ಈಗ ತಾನೇ ಅವ್ರ ಅಣ್ಣನ ಮದುವೆಗೆ 4-5 ಸೀರೆ ತಗೊಂಡವಳೆ, ಮತ್ತೆ ಸೀರೆನಾ ಅಂತಾಳಲ್ಲ. ಬೇಷ್. ಸೊ ಫೈನಲಿ ನಗ್ಬಿಟ್ಲು ಕಣಪ್ಪ ನನ್ನ ಹೆಂಡ್ತಿ, ಗೆದ್ದೆ ನಾನು. ಕೊಟ್ಟಿರೋ ಗಿಫ್ಟ್ ನೋಡಿ ಅಮ್ಮವರು ಆನಂದ ಬಾಷ್ಪ ಸುರಿಸಿದ್ದು. ಕಣ್ಣಲ್ಲಿ ಸುರಿಸಿದಲ್ದಲೆ ಮೂಗಲ್ಲೂ ಸುರಿಸ್ಬಿಟ್ಲು. ಅಯ್ಯೋ, ಖುಷಿ ಆಯಿತು ಕಣಪ್ಪ. ಬಾಡೆ